ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಅಲ್ಲಿ ವರ್ಷಕ್ಕೆ ಬರೀ 28 ದಿವಸ ಮಾತ್ರ ಭಕ್ತರ ದರ್ಶನಕ್ಕೆ ತೆರೆಯುವಂತ ಕೊಟ್ಟೂರು ಮಹಾದೇವ ದೇವಸ್ಥಾನಕ್ಕೆ ಯಾವ ತರ ಹೋಗ್ಬೇಕು, ಅಲ್ಲಿ ಯಾವ ತರ ಈಸಿಯಾಗಿ ದರ್ಶನ ಮಾಡ್ಕೋಬೇಕು, ಮತ್ತೆ ಆ ದೇವಸ್ಥಾನದ ವಿಶೇಷ ಏನು ಅನ್ನೋದ್ರ ಬಗ್ಗೆ ವಿಡಿಯೋಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಹಂಗೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಫಸ್ಟ್ ಟೈಮ್ ಬರ್ತಿದ್ರ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ. ಕೊಟ್ಟಿಯೂರು ಮಹಾದೇವ ದೇವಸ್ಥಾನ ತುಂಬಾನೇ ವಿಶೇಷವಾದ, ವರ್ಷಕ್ಕೆ ಬರೀ 28 ದಿವಸ ಮಾತ್ರ ಭಕ್ತರ ದರ್ಶನಕ್ಕೆ ತೆರೆಯುವಂತ ದೇವಸ್ಥಾನ. ಇದನ್ನ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಇದು ಕೇರಳದ ಕಣ್ಣೂರ್ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ಮಧ್ಯ ನೆಲೆಸಿದೆ. ಇಲ್ಲಿ ವಿಶೇಷ ಏನಂದ್ರೆ ಈ ದೇವಸ್ಥಾನಕ್ಕೆ ಯಾವುದೇ ತರ ಗರ್ಭಗುಡಿ ಇಲ್ಲದ ಜಗತ್ತಿನ ಏಕೈಕ ಶಿವನ ಕ್ಷೇತ್ರ ಈ ದೇವಸ್ಥಾನ. ಈ ಪುಣ್ಯ ಕ್ಷೇತ್ರ ಬಾವುಲಿ ನದಿಯ ದಟ್ಟದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿದೆ. ಈ ದೇವಸ್ಥಾನಕ್ಕೆ ಬೆಂಗಳೂರಿಂದ ಹೋಗಕ್ಕೆ 3 ರೂಟ್ಸ್ ಇದೆ. ಅದರಲ್ಲಿ ಮೊದಲನೇದು ಮೈಸೂರು ನಾಗರಹೊಳೆ ಮೇಲೆ ಹೋಗಿ ಅಲ್ಲಿಂದ ಮಾನಂತವಾಡಿ ಮೇಲೆ ಕೊಟ್ಟಿಯೂರು ರೀಚ್ ಆಗೋದು. ಈ ರೂಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಡಿಸ್ಟೆನ್ಸ್ ಬಂದು 300 ಕಿಲೋಮೀಟರ್ ಆಗುತ್ತೆ. ಒಂದು 7 ಅವರ್ಸ್ ಟ್ರಾವೆಲ್ ಇರುತ್ತೆ. ಎರಡನೇದು ಮೈಸೂರು ವಿರಾಜಪೇಟ್ ಮೇಲೆ ಹೋಗಿ ಅಲ್ಲಿಂದ ಇರಿಟಿ ಮೇಲೆ ಕೊಟ್ಟಿಯೂರು ರೀಚ್ ಆಗೋದು. ಡಿಸ್ಟೆನ್ಸ್ ಬಂದು 310 ಕಿಲೋಮೀಟರ್ ಆಗುತ್ತೆ. ಒಂದು 6.5 ಅವರ್ಸ್ ಜರ್ನಿ ಇರುತ್ತೆ. ಮೂರನೇದು ಮೈಸೂರು ಬಂದೀಪುರ್ ಮೇಲೆ ಸುಲ್ತಾನ್ ಬತ್ತೇರಿ ಹೋಗಿ ಅಲ್ಲಿಂದ ಮಾನಂತವಾಡಿ ಕೊಟ್ಟಿಯೂರು ರೀಚ್ ಆಗ್ಬೋದು. ನಾವು ತುಂಬಾ ಚೆನ್ನಾಗಿರುತ್ತೆ ಅಂತ ನಾಗರಹೊಳೆ ರೂಟ್ ನ ಚೂಸ್ ಮಾಡ್ಕೊಂಡು ಮಾರ್ನಿಂಗ್ 4 ಗಂಟೆಗೆ ಬೆಂಗಳೂರಿಂದ ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ರೀಚ್ ಆಗಿ ಹುಣಸೂರ್ಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೀದಾ ನಾಗರಹೊಳೆ ಟೈಗರ್ ರಿಸರ್ವ್ ಚೆಕ್ ಪೋಸ್ಟ್ ಹತ್ರ ಹೋದ್ವಿ. ಅಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಟಿಕೆಟ್ ತಗೋಬೇಕಾಗುತ್ತೆ. ಎಂಟ್ರಿಗೆ 50 ರುಪೀಸ್ ಒಂದು ಕಾರ್ಗೆ ಚಾರ್ಜ್ ಮಾಡ್ತಾರೆ. 1 ಅವರ್ ಟೈಮ್ ಕೊಟ್ಟಿರ್ತಾರೆ. ಮತ್ತೆ ನೀವು ಮಧ್ಯದಲ್ಲಿ ಕಾರ್ನ ಎಲ್ಲೂ ನಿಲ್ಸಬಾರ್ದು ಅಂತ ಹೇಳಿರ್ತಾರೆ. ನೀವು 1 ಅವರ್ ಮೇಲೆ ತಗೊಂಡ್ರೆ ಮೇ ಬಿ ಎಕ್ಸಿಟ್ ಅಲ್ಲಿ ಚೆಕ್ ಮಾಡೋ ಚಾನ್ಸಸ್ ಇದೆ. ಅದರಿಂದ ನೋಡ್ಕೊಂಡು ಹೋಗಿ. ಮತ್ತೆ ನಿಮ್ಗೆ ಇಲ್ಲೇ ನಾಗರಹೊಳೆ ಟೈಗರ್ ರಿಸರ್ವ್ ಸಫಾರಿನೂ ಇದೆ. ನೀವು ಬೇಕಾದ್ರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಮತ್ತೆ ಸ್ಟೇಸು ಇದೆ, ಅದನ್ನು ಸೂಪರ್ ಆಗಿರುತ್ತೆ. ನಾವು ಎಂಟರ್ ಆಗಿ ಆರಾಮಾಗಿ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಎಲ್ಲಾ ಕಡೆ ನೋಡ್ಕೊಂಡು ಹೋಗ್ತಿದ್ವಿ. ನಮ್ಗೆ ಜಿಂಕೆಗಳು ಮತ್ತೆ ನವಿಲು, ಬಫಲೋ ಇದೆಲ್ಲ ಕಾಣಿಸ್ಕೊಂತು. ಅದೃಷ್ಟ ಇದ್ರೆ ಆನೆಗಳು ಮತ್ತೆ ಟೈಗರ್ಸ್ ಕಾಣಿಸೋ ಚಾನ್ಸಸ್ ತುಂಬಾನೇ ಇದೆ. ಅಲ್ಲಿಂದ ಡೈರೆಕ್ಟ್ ಕೇರಳ ಎಂಟ್ರಿ ಆಗಿ ಮಾನಂತವಾಡಿ ರೀಚ್ ಆದ್ವಿ. ಫುಲ್ ಅಂಡ್ ಫುಲ್ ವೆದರ್ ಚೇಂಜ್ ಆಗ್ಬಿಡ್ತು. ಮತ್ತೆ ನಿಮ್ಗೆ ಸ್ಟೇ ಏನಾದ್ರು ಬೇಕಾದ್ರೆ ಇಲ್ಲೇ ನೋಡ್ಕೋಬಹುದು. ಈಗ ಫುಲ್ ರಶ್ ಇರುತ್ತೆ ಕೊಟ್ಟಿಯೂರಲ್ಲಿ, ಸ್ಟೇ ಸಿಗೋದು ತುಂಬಾನೇ ಕಷ್ಟ. ಅದರಿಂದ ನೀವು ಆರಾಮಾಗಿ ಇಲ್ಲೇ ಯಾವ್ದಾದ್ರು ಸ್ಟೇ ಮಾಡ್ಕೊಂಡು ಅಲ್ಲಿಂದ ಹೋಗಿ ಬಂದು ಇಲ್ಲಿ ನೀವು ಉಳ್ಕೋಬಹುದು. ನಾವು ಹೋಗಿದ್ದು ಸಾಟರ್ಡೆ, ಅದು ವೀಕೆಂಡ್ ಅನ್ನೋದ್ರಿಂದ ಫುಲ್ ರಶ್ ಇತ್ತು. ಮಾನಂತವಾಡಿಯಿಂದ ಕೊಟ್ಟಿಯೂರ್ ಮೇಲೆ ಇನ್ನೇನ್ 13 ಕಿಲೋಮೀಟರ್ ಇದೆ ಅನ್ನೋ ಟೈಮ್ ಅಲ್ಲಿ ಹೆವಿ ಕ್ರೌಡ್ ಅನ್ನೋದ್ರಿಂದ ಆ ರೂಟ್ ನ ಕ್ಲೋಸ್ ಮಾಡಿದ್ರು. ಅಲ್ಲಿ ಹೋಗಿ ಕೇಳ್ಬೇಕಾದ್ರೆ ಈ ರೂಟ್ ಒನ್ ವೇ ಅಂತ ಹೇಳ್ಬಿಟ್ರು. ಆಮೇಲೆ ಬೇರೆ ರೂಟ್ ಅಲ್ಲಿ ಹೋಗಕ್ ಹೇಳಿದ್ರು. ಆ ರೂಟ್ ಅಂತೂ ಹೆವಿ ಘಾಟ್ ರೂಟ್. ಮತ್ತೆ ಆ ರೂಟ್ ಡಿಸ್ಟೆನ್ಸ್ ಬಂದು ಒಂದು 40 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು. ತುಂಬಾ ಚಿಕ್ಕ ರೂಟ್ ಮತ್ತೆ ಹೆವಿ ಸ್ಟೀಪ್ಸ್ ಇತ್ತು. ಸ್ವಲ್ಪ ಕಷ್ಟ ಆಗುತ್ತೆ ಓಡಿಸಬೇಕಾದ್ರೆ. ಮತ್ತೆ ಡ್ರೈವರ್ಸ್ ನ ಚೆನ್ನಾಗಿರೋ ಇಟ್ಕೊಳ್ಳಿ. ಬ್ರೇಕ್ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಯಾಕಂದ್ರೆ ತುಂಬಾ ಗಾಡಿಗಳು ರೋಡ್ ಅಲ್ಲಿ ನಿಂತ್ಕೊಂಡಿದ್ವು. ಇನ್ನೇನ್ ದೇವಸ್ಥಾನಕ್ಕೆ 7 ಕಿಲೋಮೀಟರ್ ಇದೆ ಅನ್ನೋ ಟೈಮ್ ಅಲ್ಲಿ ಫುಲ್ ಜಾಮ್ ಆಗ್ಬಿಡ್ತು. ನಮ್ಗೆ ದೇವಸ್ಥಾನ ರೀಚ್ ಆಗಕ್ಕೆ ಒಂದು 3 ಅವರ್ಸ್ ಡಿಲೇ ಆಗ್ಬಿಡ್ತು. ನಾವು 7 ಅವರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. 10 ಅವರ್ಸ್ ಆಯ್ತು ನಾವು ದೇವಸ್ಥಾನ ಹತ್ರ ರೀಚ್ ಆಗಕ್ಕೆ. ಅಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಬೇಜಾನ್ ಪಾರ್ಕಿಂಗ್ ಇದೆ. ಗವರ್ಮೆಂಟ್ ಪಾರ್ಕಿಂಗ್ ಅಲ್ಲಿ ನೀವು ಕಾರ್ನ ಪಾರ್ಕ್ ಮಾಡ್ಬೇಕಾದ್ರೆ 40 ರುಪೀಸ್ ಚಾರ್ಜ್ ಮಾಡ್ತಾರೆ. ಪ್ರೈವೇಟ್ ಪಾರ್ಕಿಂಗ್ ಬೇಕು ಅಂದ್ರೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತೆ ಅಲ್ಲೇ ನಿಮ್ಗೆ ಹೋಮ್ ಸ್ಟೇಸ್ ಇರುತ್ತೆ, ಡಾರ್ಮೆಟರೀಸ್ ಇರುತ್ತೆ. ಬಟ್ ನೀವು ಹೋಗೋ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಅವೈಲೇಬಿಲಿಟಿ ಇರುತ್ತಾ ಇಲ್ವಾ ಅನ್ನೋದು. ನಾವು ರೀಚ್ ಆಗಿ ಕಾರ್ನ ಪಾರ್ಕ್ ಮಾಡಿ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನಿಮ್ಗೆ ಜೆಂಟ್ಸ್ ಗೆ ಶರ್ಟ್ ಬನಿಯನ್ ಅಲೋ ಇರಲ್ಲ. ಮತ್ತೆ ಲೇಡೀಸ್ ಗೆ ಫ್ಯಾನ್ಸಿ ಡ್ರೆಸ್ಸಸ್ ಅಲೋ ಇರಲ್ಲ. ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಬಾಹುಲಿ ನದಿ ಅಂತ ಒಂದು ಪುಣ್ಯ ನದಿ ಸಿಗುತ್ತೆ. ಇಲ್ಲಿ 2 ದೇವಸ್ಥಾನಗಳಿದೆ. ಬಾಹುಲಿ ನದಿಗೆ ಆ ಕಡೆ ಇರೋದು ಅಕ್ಕರೆ ಕೊಟ್ಟಿರು, ಈ ಕಡೆ ಇರೋದು ಇಕ್ಕರೆ ಕೊಟ್ಟಿರು ಅಂತ ಹೇಳ್ತಾರೆ. ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ಮುಂದೆ ಬಂದ್ರೆ ಸಾಕು, ನಿಮ್ಗೆ ಬಾಹುಲಿ ನದಿ ಸಿಗುತ್ತೆ. ಅಲ್ಲಿ ನಿಮ್ಗೆ 3 to 4 ಬ್ರಿಡ್ಜಸ್ ಇರುತ್ತೆ ನದಿನ ದಾಟ್ಕೊಂಡು ಹೋಗಕ್ಕೆ. ನೀರ್ ತುಂಬಾನೇ ಕಡಿಮೆ ಇತ್ತು. ಅದರಿಂದ ನೀವು ಆರಾಮಾಗಿ ಹಂಗೆ ಹೋಗ್ಬೋದು. ತುಂಬಾ ಜನ ಸ್ನಾನನೂ ಮಾಡ್ತಿದ್ರು. ನೀವು ಏನಾದ್ರು ಸ್ನಾನ ಮಾಡ್ಬೇಕಂದ್ರೆ ಖಂಡಿತ ಪುಣ್ಯ ನದಿಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ. ನಾವು ಆಲ್ರೆಡಿ ಮನೇಲೆ ಸ್ನಾನ ಮಾಡ್ಕೊಂಡ್ ಬಂದಿದ್ರಿಂದ ಡೈರೆಕ್ಟ್ ಕ್ಯೂಗೆ ಹೋದ್ವಿ. ಕ್ಯೂ ಪಕ್ಕದಲ್ಲೇ ನಿಮ್ಗೆ ಸ್ಲಿಪ್ಪರ್ಸ್ ಬಿಡೋಕೆ ಮತ್ತೆ ಬಾತ್ರೂಮ್ ಫೆಸಿಲಿಟೀಸ್ ಎಲ್ಲಾನು ಇರುತ್ತೆ. ನಾವು ಹೋಗಿದ್ ವೀಕೆಂಡ್ ಅನ್ನೋದ್ರಿಂದ ರಶ್ ಅಂತೂ ಹೆವಿ ಇತ್ತು. ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ವಿ. ಬಟ್ ಕ್ಯೂ ಸ್ವಲ್ಪನೂ ಮೂವ್ ಆಗಿಲ್ಲ. ಅದರಿಂದ ಈಚೆ ಬಂದು ಎಕ್ಸಿಟ್ ಅಲ್ಲಿ ಹೋಗಿ ದರ್ಶನ ಪಡ್ಕೊಳ್ಳೋಣ ಅಂತ ಹೋದ್ವಿ.
ನೀವೇನಾದ್ರೂ ದರ್ಶನ ಮಾಡ್ಬೇಕಂದ್ರೆ 3 ತರ ದರ್ಶನ ಇದೆ. ಒಂದು ಬಂದು ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡೋದು. ರಶ್ ತುಂಬಾ ಇದ್ರೆ 3 to 5 ಅವರ್ಸ್ ಆಗ್ಬೋದು ಕ್ಯೂ ಅಲ್ಲಿ. ಬಟ್ ಒಂದ್ 3 ಮೀಟರ್ ಇಂದಾನೆ ದೇವ್ರನ್ನ ದರ್ಶನ ಮಾಡ್ಕೋಬಹುದು. ಎರಡನೇದ್ ಬಂದು ಎಕ್ಸಿಟ್ ಇಂದ ಹೋಗ್ಬಿಟ್ಟು ದರ್ಶನ ಮಾಡೋದು. ಇಲ್ಲಿ ಬಂದು ನಿಮ್ಗೆ ಪಕ್ಕದಲ್ಲಿ ಹೋಗಿ ದರ್ಶನ ಮಾಡಕ್ಕಾಗಲ್ಲ. ಒಂದು 10 ಮೀಟರ್ ದೂರದಲ್ಲಿ ಹಿಂದೆಯಿಂದ ಇಲ್ಲ ಮುಂದೆಯಿಂದ ದರ್ಶನ ಮಾಡ್ಕೋಬಹುದು. ಅದು ನಿಮ್ಮ ಅದೃಷ್ಟ ಮೇಲೆ ಡಿಪೆಂಡ್ ಆಗುತ್ತೆ. ಮೂರನೇದ್ ಬಂದು ₹1000 ಟಿಕೆಟ್ ತಗೊಂಡು ಹೋಗಿ ದರ್ಶನ ಮಾಡೋದು. ಇದು ನಿಮ್ಗೆ ತುಂಬಾನೇ ಚೆನ್ನಾಗಿ ದರ್ಶನ ಆಗುತ್ತೆ. ಬಟ್ ಅಲ್ಲಿ ಅಷ್ಟ್ ಬೇಗ ಟಿಕೆಟ್ಸ್ ಕೊಡಲ್ಲ. ಮತ್ತೆ ರಶ್ ಹೆವಿ ಇದ್ರೆ ನಿಮ್ಗೆ ಪ್ರಾಪರ್ ಆಗಿ ದರ್ಶನ ಮಾಡಕ್ಕಾಗಲ್ಲ. ನಿಮ್ಗೆ ಟೈಮ್ ಇದ್ರೆ ಕ್ಯೂ ಅಲ್ಲಿ ಹೋಗಿ, ಇಲ್ಲ ಬೇಗ ದರ್ಶನ ಮಾಡ್ಕೋಬೇಕಂದ್ರೆ ಆರಾಮಾಗಿ ಎಕ್ಸಿಟ್ ಅಲ್ಲಿ ಹೋಗಿ, ದುಡ್ಡು ಕೊಟ್ಟು ಹೋಗ್ಬೇಕಂದ್ರೆ ನೀವು ಆರಾಮಾಗಿ ದುಡ್ಡು ಕೊಟ್ಟು ಹೋಗ್ಬೋದು. ನಾವಂತೂ ಎಕ್ಸಿಟ್ ಕ್ಯೂ ಅಲ್ಲೇ ಹೋಗ್ಬಿಟ್ಟು ದರ್ಶನ ಪಡ್ಕೊಂಡ್ವಿ. ಯಾಕಂದ್ರೆ ನೀವು 6 ಅವರ್ ಬಂದು ಕ್ಯೂ ಅಲ್ಲಿ ನಿಂತ್ಬಿಟ್ಟು ನೀವು ದರ್ಶನ ಮಾಡೋಷ್ರೊಳಗಡೆ ದೇವಸ್ಥಾನನ ಏನು ಎಕ್ಸ್ಪ್ಲೋರ್ ಮಾಡಕ್ಕಾಗಲ್ಲ. ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಅದರಿಂದ ನಾವು ಡೈರೆಕ್ಟ್ ಆಗಿ ಈಚೆ ಬಂದ್ಬಿಟ್ಟು ದೇವಸ್ಥಾನ ಫುಲ್ ಅಂಡ್ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಲ್ಲಾ ಕಡೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಅದಾದ್ಮೇಲೆ ಪಕ್ಕದಲ್ಲೇ ಹೋಗಿ ದರ್ಶನ ಪಡ್ಕೊಂಡ್ವಿ. ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ. ಅವತ್ ಬಂದು ಕ್ಯೂನ ಸ್ವಲ್ಪ ಒಂದು 1 ಅವರ್ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡ್ಬಿಟ್ಟು ದೇವ್ರಿಗೆ ಅವ್ರ ಪೂಜಾ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ರು. ನಾವುನು ಅದೇ ಟೈಮ್ ಅಲ್ಲಿ ದೇವ್ರ ಮುಂದೆನೆ ಹೋಗಿ ನಿಂತ್ಬಿಟ್ವಿ. ಒಂದು 1 ಅವರ್ ದೇವ್ರ ಮುಂದೆ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು ನಮ್ಗೆ. ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ವಿಶೇಷವಾದ ಜಾಗ ಇದೆ. ಅದನ್ನೇ ಬಂದು ಅಮೋರ ಕಲ್ಲು ಅಂತ ಹೇಳ್ತಾರೆ. ಅದೇ ಜಾಗದಲ್ಲಿ ಸತಿದೇವಿ ಅವರು ತನ್ನ ಪ್ರಾಣ ತ್ಯಾಗವನ್ನು ಮಾಡಿದಂತ ಹೇಳ್ತಾರೆ. ಮತ್ತೆ ಇಲ್ಲಿ ನೀವು 2 ಕಲ್ಲುಗಳನ್ನ ಇಟ್ಬಿಟ್ಟು ಗೀಚಿದ್ರೆ ನಿಮ್ಗೆ ಗಂಧ ಬರುತ್ತೆ ಅಂತಾರೆ. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ನಾವಿಲ್ಲಿ ದೇವಸ್ಥಾನನ 3 ರೌಂಡ್ ಹಾಕೊಂಡು ಮೇನ್ ಆಗಿ ಆನೆ ಯಾವಾಗ ಬರುತ್ತೆ ಅಂತ ಎಲ್ಲಾರನು ಕೇಳ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಬಟ್ ಅವತ್ತು ತುಂಬಾ ರಶ್ ಇದ್ದಿದ್ ಕಾರಣ ಆನೆಗಳೇ ಬಂದಿಲ್ಲ. ಆನೆ ಮೆರವಣಿಗೆ ನೋಡೋದಂತೂ ತುಂಬಾನೇ ಸೂಪರ್ ಆಗಿರುತ್ತೆ. ನಮ್ಗೆ ಅದೃಷ್ಟ ಸಿಗ್ಲಿಲ್ಲ. ನೀವೇನಾದ್ರೂ ಹೋದ್ರೆ ಖಂಡಿತ ಅದನ್ನ ಮಿಸ್ ಮಾಡ್ಕೋಬೇಡಿ. ಆನೆಯಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಮೆರವಣಿಗೆ ಬರ್ತಾರೆ. ವೈಶಾಖ ಮಹೋತ್ಸವ ಟೈಮ್ ಅಲ್ಲಿ ಆ 28 ದಿವಸ ಮಾತ್ರ ಅಲ್ಲಿರೋ ಪೂಜಾರಿಗಳು ಮತ್ತೆ ದೇವಸ್ಥಾನದ ಆಡಳಿತದವರು ಉಳ್ಕೊಳಕ್ಕೆ ಗುಡಿಸಲ್ಗಳನ್ನ ಹಾಕಿ ಇಟ್ಟಿರ್ತಾರೆ. 1 ತಿಂಗಳವರೆಗೂ ಆ ಗುಡಿಸಲಲ್ಲೇ ಪೂಜಾ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ವೈಶಾಖ ಮಹೋತ್ಸವ ಮುಗಿದ್ಮೇಲೆ ಮನೆಗೆ ಹೋಗ್ತಾರೆ ಅಂತೆ. ದೇವಸ್ಥಾನ ಸುತ್ತಾನೆ ನಿಮ್ಗೆ ಪ್ರಸಾದ ಕೌಂಟರ್ಸ್ ಇದೆ. ಮತ್ತೆ ಗುಡಿಸಲ್ಗಳನ್ನ ನೀವು ನೋಡ್ಬೋದು. ಜೊತೆಗೆ ತೀರ್ಥ ಕೊಡ್ತಿರ್ತಾರೆ. ಅಲ್ಲಿ ಹೋಗಿ ನೀವು ತೀರ್ಥ ತಗೋಬಹುದು. ಅದ್ರ ಜೊತೆಗೆ ನಿಮ್ಗೆ ನೀರ್ ವ್ಯವಸ್ಥೆನೂ ಇದೆ. ಎಲ್ಲಾನು ನೀವು ನೋಡ್ಬೋದು. ನಾವೊಂದು 3 ಅವರ್ಸ್ ದೇವಸ್ಥಾನದ ಹತ್ರನೇ ಇದ್ದು ಫುಲ್ ಅಂಡ್ ಫುಲ್ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿ ಚೆನ್ನಾಗಿ ದರ್ಶನ ಪಡ್ಕೊಂಡು ಈಚೆ ಬಂದ್ವಿ. ಬಟ್ ನೀವು ಇಲ್ಲಿ ಹೋಗ್ಬೇಕಾದ್ರೆ ಖಂಡಿತ ಅಂಬ್ರೆಲಾ ಇಟ್ಕೊಳ್ಳಿ. ಯಾಕಂದ್ರೆ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗಲ್ಲ. ನಾವು ಹೋಗ್ಬೇಕಾದ್ರೆ 3-4 ಟೈಮ್ ನಿತ್ತು ಬೀಳ್ತಾನೆ ಇತ್ತು. ಆದ್ರೆ ತುಂಬಾ ಜನ ಅಂಬ್ರೆಲಾ ಇಲ್ದಿರೇನೆ ಆರಾಮಾಗಿದ್ರು. ನಾವು ಆರಾಮಾಗಿ ಆಲ್ಮೋಸ್ಟ್ ನೆಂದ್ಕೊಂಡೇ ಇದ್ವಿ. ಯಾಕಂದ್ರೆ ಮಳೆಗೆ ಅಂಜೋರು ಯಾರು ಇಲ್ಲ. ಇಲ್ಲಿ ಫುಲ್ ಅಂಡ್ ಫುಲ್ ಶಿವನ ದರ್ಶನ ಪಡ್ಕೊಳಕ್ ಮಾತ್ರನೇ ಜನ ಬರ್ತಿದ್ದಾರೆ. ತುಂಬಾನೇ ವಿಶೇಷವಾದ ಒಂದು ದೇವಸ್ಥಾನ. ಬರೀ 28 ದಿವಸ ಮಾತ್ರನೇ ಓಪನ್ ಇರುತ್ತೆ. ಅದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ವರ್ಷ 2026ಕ್ಕೆ ಮೇ 23ಕ್ಕೆ ಓಪನ್ ಆಗಿ ಜೂನ್ 24ಗೆ ಕ್ಲೋಸ್ ಆಗುತ್ತೆ. ಲೇಡೀಸ್ಗೆ 20ನೇ ತಾರೀಕು ತನಕನೇ ದರ್ಶನ ಇರುತ್ತೆ. ಖಂಡಿತ ಮಿಸ್ ಮಾಡ್ಕೋಬೇಡಿ. ನಾನು ಮೊದ್ಲೇ ಹೇಳ್ದಂಗೆ ಇಲ್ಲಿ 2 ದೇವಸ್ಥಾನಗಳಿದೆ ಅಲ್ವಾ. ಒಂದು ಅಕ್ಕರೆ ಕೊಟ್ಟಿರು, ಇನ್ನೊಂದು ಇಕ್ಕರೆ ಕೊಟ್ಟಿರು. ಅಕ್ಕರೆ ಕೊಟ್ಟಿರು ಬಂದು ವರ್ಷದಲ್ಲಿ 28 ದಿವಸ ಮಾತ್ರ ಓಪನ್ ಇರುತ್ತೆ ವೈಶಾಖ ಮಹೋತ್ಸವ ಟೈಮ್ ಅಲ್ಲಿ. ಅದಕ್ಕೆ ಆಪೋಸಿಟ್ ಆಗಿ ಇಕ್ಕರೆ ಕೊಟ್ಟಿರು ವರ್ಷದಲ್ಲಿ 11 ತಿಂಗಳು ಮಾತ್ರ ಓಪನ್ ಇರುತ್ತೆ. ನಾವು ಅಲ್ಲಿ ದರ್ಶನ ಪಡ್ಕೊಳಕ್ ಹೋಗ್ಬೇಕಾದ್ರೆ ಅಲ್ಲಿ ಬಂದು ದೇವಸ್ಥಾನ ಓಪನ್ ಇತ್ತು. ಬಟ್ ದೇವ್ರನ್ನ ದರ್ಶನ ಮಾಡ್ಕೊಳಕ್ ಆಗಿಲ್ಲ. ಯಾಕಂದ್ರೆ ವೈಶಾಖ ಮಹೋತ್ಸವ ಟೈಮ್ ಅಲ್ಲಿ ದೇವಸ್ಥಾನ ಕ್ಲೋಸ್ ಇರುತ್ತೆ. ಜಸ್ಟ್ ನೀವು ದೇವಸ್ಥಾನ ಸುತ್ತಾಕೊಂಡು ಬರ್ಬೋದಷ್ಟೇ. ಬಟ್ ಅಲ್ಲಿ ಹೋಗಿ ದರ್ಶನ ಪಡ್ಕೊಳಕ್ ಆಗಲ್ಲ. ಒನ್ಸ್ ವೈಶಾಖ ಮಹೋತ್ಸವ ಮುಗಿದ್ಮೇಲೆ ನಿಮ್ಗೆ ಇಕ್ಕರೆ ಕೊಟ್ಟಿರು ಓಪನ್ ಆಗುತ್ತೆ. ಅಕ್ಕರೆ ಕೊಟ್ಟಿರು ಫುಲ್ ಅಂಡ್ ಫುಲ್ ಕ್ಲೋಸ್ ಆಗುತ್ತೆ. ಈಗ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಈ ಕೊಟ್ಟಿಯೂರಲ್ಲಿ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಬಂದು ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕೊಟ್ಟಿಯೂರಲ್ಲಿರೋ ಇನ್ನೊಂದು ಮುಖ್ಯ ದೇಗುಲ ಬಂದು ಅಕ್ಕರೆ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ. ಇಲ್ಲಿ ನಿಮ್ಗೆ ಯಾವುದೇ ತರ ದೇವಸ್ಥಾನ ಇರಲ್ಲ. ಬಾಹುಲಿ ನದಿಯ ತೀರದಲ್ಲಿ ಒಂದು ಸ್ವಯಂಭುಲಿಂಗ ಇದೆ. ಇಲ್ಲಿ ವೈಶಾಖ ಮಾಸದಲ್ಲಿ ಮಾತ್ರನೇ ಭಕ್ತಾದಿಗಳಿಗೆ ಓಪನ್ ಇರುತ್ತೆ ದೇವಸ್ಥಾನ. ಇದು ವರ್ಷ ಮೇ ಇಲ್ಲ ಜೂನ್ ಟೈಮ್ ಅಲ್ಲಿ ಬರುತ್ತೆ. ಈ ಟೈಮ್ ಅಲ್ಲಿ ದೇವಸ್ಥಾನದ ಸುತ್ತ ಗುಡಿಸಲ್ಗಳನ್ನ ಹಾಕಿ ಅಲ್ಲಿರೋ ಅರ್ಚಕರು ಮತ್ತೆ ಕೆಲಸ ಮಾಡೋರು ಅಲ್ಲೇ ಉಳ್ಕೋತಾರೆ. ಉತ್ಸವ ಮುಗಿದ್ಮೇಲೆ ಎಲ್ಲ ಗುಡಿಸಲ್ಗಳನ್ನು ಬಿಚ್ಚಿಡ್ತಾರೆ. ಅಕ್ಕರೆ ಕೊಟ್ಟಿಯೂರ್ನ ದಕ್ಷಿಣ ಯಾಗ ನಡೆದ ಸ್ಥಳ ಅಂತಾನೂ ನಂಬ್ತಾರೆ. ಇಲ್ಲಿ ದೇವಸ್ಥಾನದ ಸುತ್ತ ನೀರಿರುತ್ತೆ. ಅದ್ರಲ್ಲೇ ನೀವು ನಡ್ಕೊಂಡು ದೇವ್ರನ್ನ ದರ್ಶನ ಪಡ್ಕೋಬೇಕಾಗುತ್ತೆ. ಪ್ರತಿದಿನ ಆನೆ ಉತ್ಸವ ಬೆಳಗ್ಗೆ ಮತ್ತೆ ರಾತ್ರಿ ಟೈಮ್ ಅಲ್ಲಿ ಇರುತ್ತೆ. ಬಟ್ ಯಾವ ಸಮಯದಲ್ಲಿ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ನನ್ ಕಡೆಯಿಂದ ಒಂದೇ ಒಂದು ಕೋರಿಕೆ ನಿಮ್ಗೆ. ನೀವೇನಾದ್ರೂ ಬಾವಲಿ ನದಿಲಿ ಸ್ನಾನ ಮಾಡ್ತಿದ್ರೆ ಅಂದ್ರೆ ಖಂಡಿತ ನಿಮ್ಮ ಒಳ ಉಡುಪುಗಳಿದೆಯಲ್ಲ ಇನ್ನರ್ ವೇರ್ಸ್ ಏನೂನು ಆ ನದಿಲಿ ಹಾಕಕ್ ಹೋಗ್ಬಿಡಿ. ಆಲ್ರೆಡಿ ತುಂಬಾ ಗಲೀಜ್ ಮಾಡ್ಬಿಟ್ಟಿದ್ದಾರೆ. ದಯವಿಟ್ಟು ನೀವು ಹೋಗಂಗಿದ್ರೆ ಖಂಡಿತ ಸ್ನಾನ ಮಾಡ್ಬಿಟ್ಟು ನಿಮ್ಮ ಒಳ ಉಡುಪುಗಳನ್ನ ಮತ್ತೆ ನೀವೇ ರಿಟರ್ನ್ ತಗೊಂಬಂದು ನಿಮ್ ಮನೇಲಿ ಬೇಕಾದ್ರೆ ಬಿಸಾಡ್ಕೊಳ್ಳಿ. ಅಲ್ಲಿ ಆಲ್ರೆಡಿ ಗಲೀಜಾಗಿರೋ ಸಾಕು ಅನಿಸ್ತಿದೆ. ಯಾಕಂದ್ರೆ ಎಲ್ಲಾ ಕಡೆ ಬಟ್ಟೆನೆ ಕಾಣಿಸ್ತಿತ್ತು. ನನ್ಗೆ ನೋಡಕ್ಕೆ ಒಂಥರ ತುಂಬಾನೇ ಬೇಜಾರಾಯ್ತು. ಅದರಿಂದ ಖಂಡಿತ ಅದನ್ನ ಮಾತ್ರ ಮಾಡಕ್ ಹೋಗ್ಬಿಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ರೆ ನಿಮ್ಗೆ ಬೇಜಾನ್ ಅಂಗಡಿಗಳಿರುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ನಿಮ್ಗೆ ಒಡಪ್ಪು ಅಂತ ಒಂದು ಹೂವ ಸಿಗುತ್ತೆ. ಅದು ಬಿದಿರಿಂದ ಮಾಡಿರ್ತಾರೆ. ಅದನ್ನ ತಗೊಂಡೋಗಿ ಮನೇಲಿ ಇಟ್ಕೊಳ್ಳಿ. ತುಂಬಾ ಒಳ್ಳೇದಂತ ಹೇಳ್ತಾರೆ. ಅದ್ರ ಹಿಂದೇನೂ ಒಂದು ಕತೆ ಇದೆ. ಅದು ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದನ್ನೆಲ್ಲ ನಾವು ನೋಡ್ಕೊಂಡು ಡೈರೆಕ್ಟ್ ಆಗಿ ವಿರಾಜಪೇಟೆ ಮೇಲೆ ಮೈಸೂರು ಕಡೆ ಹೊರಟು ಅಲ್ಲಿಂದ ಬೆಂಗಳೂರಿಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ನಮ್ಗೆ
ಒಂದು 7 ಅವರ್ಸ್ ತಗೊಳ್ತು. ಯಾಕಂದ್ರೆ ಬರ್ಬೇಕಾದ್ರೇನು ತುಂಬಾ ಮಳೆ ಇತ್ತು. ನೀವೇನಾದ್ರೂ ಇನ್ನೂ ಅಲ್ಲಿ ಕಣ್ಣೂರ್ ಪಕ್ಕ ಏನಾದ್ರು ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನೋಡಕ್ಕೆ ಬೇಜಾನ್ ಪ್ಲೇಸಸ್ ಇದೆ. ನಿಮ್ಗೆ ಟೈಮ್ ಇದ್ರೆ ಕಣ್ಣೂರ್ ಬೀಚು ಮತ್ತೆ ಮಡೈಕಾವು, ಭಗವತಿ ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನ ಎಲ್ಲಾನು ನೀವು ನೋಡ್ಕೊ ಬರ್ಬೋದು. ನಮ್ಗೆ ಟೈಮ್ ಇರ್ಲಿಲ್ಲ, ಅದರಿಂದ ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ ಅಷ್ಟೇ ಗೈಸ್. ಈ ವಿಡಿಯೋಲಿ ನಿಮ್ಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ನಾನ್ ನಂಬ್ತಿದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಬಿಟ್ಟು ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇದೇ ತರ ಹೆಚ್ಚಿನ ವಿಡಿಯೋಸ್ಗೆ ನಮ್ಮ ಚಾನಲ್ ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬೈ ಗೈಸ್.